ಸೊ ನಾಳೆ ಯಾವತ್ತಾದ್ರೂ ಭಾಗ್ಯಂಗಿ ವಿಷಯ ಗೊತ್ತಾಗೋಗುತ್ತೇನೋ ಅಂತ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆಂಟಿ. ಗೊತ್ತಾದ್ರೂ ಕೂಡ ಅವಳೇ ನನ್ನ ದಾರಿಯಿಂದ ಪಕ್ಕಕ್ಕೆ ಹೋಗಿ ನನ್ನ ದಾರಿ ಕ್ಲಿಯರ್ ಮಾಡ್ಕೊಡ್ತಾಳೆ. ಅಂದ್ಮೇಲೆ ಮುಂದೆ ಏನಾಗುತ್ತೋ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಟೆನ್ಷನ್ ನನಗಿಲ್ಲ. ಸರಿ ಮನೀಷಾ, ಭಾಗ್ಯ ವಿಷಯದಲ್ಲಿ ಇನ್ ಟೆನ್ಷನ್ ಇಲ್ಲ, ಒಳ್ಳೇದಾಯ್ತು. ಆದ್ರೆ ನೀರಜ್ ಜೊತೆ ಮದ್ವೆ ಆಗ್ತಿದ್ಯಲ್ಲ, ಆ ವಿಷಯ ಏನು? ಡೋಂಟ್ ವರಿ ಹನ್ಸಿಕಾ, ಆ ಮದ್ವೆ ನಡೆಯಲ್ಲ. ಎಂಗೇಜ್ಮೆಂಟ್ ವಿಷಯದಲ್ಲೂ ಕೂಡ ಹಾಗೆ ಅಂದ್ಕೊಂಡೆ ಮನೀಷಾ. ಆದ್ರೆ ಟೈಮ್ ಬಂದಾಗ ಏನು ಮಾಡಕ್ಕಾಗ್ಲಿಲ್ಲ. ಸರಿ ಅಂತ ತಲೆ ತಗುಸ್ಕೊಂಡ್ ಕೂತ್ಕೊಂಡೆ. ಆ ಥರ ಪರಿಸ್ಥಿತಿ ಮದುವೆಲ್ ಕೂಡ ಬರ್ದಿರೋ ಹಾಗೆ ನೋಡ್ಕೊ. ನೋ ಪ್ರಾಬ್ಲಮ್ ಆಂಟಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀರಜ್ ಜೊತೆ ನನ್ನ ಮದುವೆ ಯಾವುದೇ ಪರಿಸ್ಥಿತಿಯಲ್ಲೂ ನಡೆಯಲ್ಲ. ನನಗೊಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅರವಿಂದ. ಏನ್ರಿ ಅದು? ನಾಳೆ ದಿನ ಮನೀಷಾಗೆ ನೀರಜ್ಗೆ ಮದುವೆ ಆಗೋದ್ರೂ ಸರಿ, ಮನೀಷಾ ಮತ್ತೆ ಮಿತ್ರನ ನಡುವೆ ಇರೋಂಥ ರಿಲೇಷನ್ ಬಗ್ಗೆ ಭಾಗ್ಯಗೆ ಯಾವತ್ತೂ ಗೊತ್ತಾಗಬಾರ್ದು. ಜೀವನ ಪೂರ್ತಿ ಈ ವಿಷಯ ಒಂದು ರಹಸ್ಯವಾಗಿ ಉಳಿಬೇಕೇ ಹೊರತು ಭಾಗ್ಯನ್ನ ನಮ್ಮ ಸ್ವಾರ್ಥಕ್ಕಾಗಿ ಮಿತ್ರನ ಕೊಟ್ಟು ಮದುವೆ ಮಾಡಿದ್ವಿ ಅನ್ನೋದನ್ನ ಭಾಗ್ಯಂಗೆ ತಿಳಿಸ್ಬಾರ್ದು. ಒಬ್ಳು ಹುಡುಗಿ ಒಬ್ಬ ಹುಡ್ಗನ್ ಜೀವನಕ್ಕೆ ಕಾಲಿಡೋ ಮೊದ್ಲು ಎಷ್ಟೆಲ್ಲ ಕನ್ಸ್ ಕಂಡಿರ್ತಾಳೆ ಅಂತ ಗೊತ್ತಾ? ಗಂಡನೇ ತನ್ನ ಪ್ರಪಂಚ ಅಂದ್ಕೊಂಡಿರೋ ಒಬ್ಳು ಹುಡುಗಿಗೆ ತನ್ನ ಗಂಡನ ಪ್ರಪಂಚದಲ್ಲಿ ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಆಗ ಹೆಂಡತಿ ಮನ್ಸು ಎಷ್ಟು ದುಃಖ ಪಡುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತಾ? ಕನಿಷ್ಠ ನಿಮ್ ಸೊಸೆ ಧ್ವನಿ ಎತ್ತಿ ತನ್ನ ನೋವನ್ನ ಈ ಪ್ರಪಂಚಕ್ಕೆ ಹೇಳ್ಕೊಂಡ್ಲು. ಆದ್ರೆ ನನ್ನಂತವಳಾದ್ರೆ ಏನ್ ಮಾಡ್ತಿದ್ಲು ಗೊತ್ತಾ? ತಾನಾಗ್ ತಾನೇ ಆತ್ಮಹತ್ಯೆ ಮಾಡ್ಕೋತಿದ್ಲು. ನಾನು ಏನ್ ಮಾಡ್ತಾ ಇದ್ದೀನಿ? ಹೆಜ್ಜೆ ಹೆಜ್ಜೆಗೂ ಭಾಗ್ಯಂಗೆ ಮೋಸ ಮಾಡ್ತಿದ್ದೀನಿ. ಪ್ರತಿ ನಿಮಿಷ ಭಾಗ್ಯಂಗೆ ಸುಳ್ಳು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಮಾಡ್ತಿದ್ದೀನಿ. ನಾಳೆ ದಿನ ನಿಜ ಗೊತ್ತಾದ್ರೆ ಭಾಗ್ಯಂಗೆ ಏನಾಗುತ್ತೋ ಏನೋ ಅನ್ನೋ ಯೋಚನೆನೂ ಇಲ್ಲದೆ ಬದುಕ್ತಿದ್ದೀನಿ. ಇದು ಸರಿಯಲ್ಲ. ಅದೇನಾಗುತ್ತೋ ಆಗ್ಲಿ, ಭಾಗ್ಯಂಗೆ ಎಲ್ಲ ನಿಜ ಹೇಳಬೇಕು. ಅವಳನ್ನ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ಹೇಳ್ಬೇಕು. ನನಗೂ ಮನುಷ್ಯ ಮಧ್ಯೆ ಏನಿದೆಯೋ ಅವಳಿಗೆ ಹೇಳಬೇಕು. ಮಿತ್ರ ಅವ್ರೆ ಬಂದ್ರಾ? ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಬಟ್ಟೆಗಳನ್ನ ಅಲ್ಲಿ ಇಲ್ಲಿ ಎಸಿಬೇಡಿ ಅಂತ. ನೋಡಿ, ಲಾಂಡ್ರಿ ಬ್ಯಾಗ್ ಅಲ್ಲಿ ಇಟ್ಟಿದ್ಯಾಕೆ? ಯೂಸ್ ಆಗಿರೋ ಬಟ್ಟೆನ ಅದ್ರಲ್ಲಿ ಹಾಕಕ್ಕೆ. ಇದು ಕೂಡ ನಾನೇ ಹೇಳ್ಬೇಕಾ? ಹೇಳ್ದಾಗ ಸರಿ ಅಂತೀರಾ, ಆಮೇಲೆ ಏನು ನೆನ್ಪಿರಲ್ಲ. ಹೇಳೋದೊಂದು ಮಾಡೋದೊಂದು ಅಷ್ಟೇನಾ? ಹೌದು ಭಾಗ್ಯ, ನಾನು ಹೇಳೋದೊಂದು ಮಾಡೋದೊಂದು. ನಾನು ಮಾಡೋ ಕೆಲಸಕ್ಕೆ ಅರ್ಥನೇ ಇಲ್ಲ ಭಾಗ್ಯ. ನಾನು ನಿನಗೆ ಸೆಟ್ ಆಗಲ್ಲ. ನಿನಗೆ ಗಂಡ ಆಗೋ ಅರ್ಹತೆ ನನಗಿಲ್ಲ. ನನ್ನನ್ನು ಮದುವೆ ಮಾಡ್ಕೊಂಡಿದ್ದು ನಿನ್ನ ಅದೃಷ್ಟ ಅಂತೀಯಲ್ಲ, ನನ್ನ ಮದುವೆ ಆಗಿದ್ದು ನಿನ್ನ ಅದೃಷ್ಟ ಅಲ್ಲ ಭಾಗ್ಯ, ದುರದೃಷ್ಟ. ಅದು ನಿನಗೆ ತಿಳಿತಾ ಇಲ್ಲ, ನನಗೆ ಹೇಳಕ್ಕೂ ಬರ್ತಿಲ್ಲ. ನಾನು ತುಂಬಾ ಕೆಟ್ಟವನು ಭಾಗ್ಯ. ನಾನು ನೀನು ಅನ್ಕೊಂಡಿದ್ದಷ್ಟು ಒಳ್ಳೆಯವನಲ್ಲ. ನಿನಗೆ ಸುಳ್ಳು ಹೇಳ್ತಿದ್ದೀನಿ, ನಿನಗೆ ಮೋಸ ಮಾಡ್ತಿದ್ದೀನಿ. ನಿಜ ಅಂದ್ರೆ ನಮ್ಮ ಮದ್ವೆನೇ ಒಂದು ಸುಳ್ಳು, ಒಂದು ಮೋಸ. ಇನ್ನೂ ಹೇಳಬೇಕು ಅಂದ್ರೆ
ನಮ್ಮ ಮದುವೆ ನಿನಗೊಂದು ಶಾಪ, ನಿಂಗೊಂದು ಶಾಪ, ನಿಂಗೊಂದು ಶಾಪ. ಸಾಕ್ ನಿಲ್ಸ್ತೀರಾ? ಹಾಗಲ್ಲ ಭಾಗ್ಯ. ಈಗ ಸುಮ್ನಿರ್ತೀರಾ ಇಲ್ವಾ? ನನ್ನ ಬಗ್ಗೆ ನನಗೆ ಹೇಳಕ್ ಬಿಡು. ನಿಮ್ ಬಗ್ಗೆ ನೀವು ಇನ್ನೆಲ್ಲಾದ್ರೂ ಇನ್ಯಾರ್ಗಾದ್ರೂ ಹೇಳ್ಕೊಳ್ಳಿ, ಆದ್ರೆ ನನ್ ಗಂಡನ್ ಬಗ್ಗೆ ನನ್ ಮುಂದೆ ಮಾತ್ರ ತಪ್ಪಾಗಿ ಮಾತಾಡ್ಬೇಡಿ. ನೋಡಿ ಮಿತ್ರ ಅವ್ರೆ, ಇನ್ ಮುಂದೆ ನೀವು ಬಟ್ಟೆನ ಎಲ್ಲಾದ್ರೂ ಎಸಿರಿ, ನಾನ್ ತೆಗ್ದಿಡ್ತೀನಿ. ಯಾವ ವಸ್ತುನ ಎಲ್ ಬಿಟ್ರೂ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ಅಷ್ಟಕ್ಕೂ ನಿಮ್ಗಿಷ್ಟ ಬಂದಾಗ ನೀವ್ ಇದ್ಬಿಡಿ, ನಾನ್ ಅದನ್ನ ಸಮಸ್ಯೆನೇ ಅನ್ಕೊಳಲ್ಲ. ನಿಮ್ ಕೆಲ್ಸದಲ್ಲಿ ತಪ್ಪಾದ್ರೆ ಅದನ್ನ ನಾನ್ ಸರಿ ಮಾಡ್ಕೋತೀನಿ. ನೀವು ಮಾತಲ್ಲಿ ತಡವರ್ಸಿದ್ರೆ ಅದನ್ನ ಅರ್ಥ ಮಾಡ್ಕೋತೀನಿ. ಅದು 1 ದಿನಕ್ಕೋ 2 ದಿನಕ್ಕೋ ಅಲ್ಲ, ಜೀವನ ಪೂರ್ತಿ. ಇಡೀ ಜೀವನ ನಾನು ಸಹಿಸ್ತೀನಿ. ಅದನ್ ಬಿಟ್ಟು ಹೀಗೆ ಯಾವ್ದೋ ಚಿಕ್ಕ ಕಾರಣಕ್ಕೆ ನನ್ ಗಂಡಂಗೆ ಏನಾದ್ರೂ ಅಂದ್ರೆ ನಾನ್ ಮಾತ್ರ ಖಂಡಿತ ಸಹಿಸ್ಕೊಳಲ್ಲ. ಹಾಗಲ್ಲ ಭಾಗ್ಯ, ನಾನು ಹೇಳೋದನ್ ಕೇಳು. ಮಿತ್ರ ಅವ್ರೆ, ನೀವ್ ನನಗ್ ಸಿಕ್ಕಿದ್ದು ಯಾವತ್ತೂ ದುರಾದೃಷ್ಟ ಅಲ್ಲ, ಅದು ನನ್ನ ಅದೃಷ್ಟ. ಮಾತಲ್ಲಿ ಹೇಳೋಕಾಗ್ದಿರೋಂತ ಅದೃಷ್ಟ. ನಮ್ ಮದ್ವೆ ಶಾಪ ಅಲ್ಲ, ಆ ದೇವ್ರು ಕರುಣೆ ತೋರಿಸಿ ಕೊಟ್ಟಿರೋ ವರ. ನಮ್ಗಾಗಿರೋ ಮದ್ವೆನ ನೀವ್ ಹೇಗ್ ತಗೋತಿದ್ದೀರೋ ನಂಗ್ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನಮ್ ಮದ್ವೆ ಅಂದ್ರೆ ಏನ್ ಗೊತ್ತಾ? ನನ್ಗೊಂದ್ ಹೊಸ ಜೀವನ, ಇನ್ನೊಂದ್ ಹೊಸ ಜನ್ಮ. ನೀವ್ ನನಗ್ ತಾಳಿ ಕಟ್ಟಿದ್ ಮರುಕ್ಷಣ ನಾನ್ ಮತ್ತೆ ಹೊಸ್ದಾಗ್ ಹುಟ್ತೆ ಅನ್ನಿಸ್ತು. ನಾನ್ ಯಾಕ್ ಹುಟ್ದೆ, ನನ್ ಜನ್ಮಕ್ ಅರ್ಥ ಏನು ಅಂತ ನನಗಾಗಷ್ಟೇ ಅರ್ಥ ಆಯ್ತು. ನೀವ್ ಕಟ್ಟಿರೋ ಈ ತಾಳಿ ನನ್ ಕುತ್ಕೆಲ್ ಓಡಾಡ್ತಾ ನನ್ ಎದೆ ಮೇಲ್ ಶಬ್ದ ಮಾಡ್ತಿದ್ರೆ ನನ್ಗೇನನ್ಸತ್ತೆ ಗೊತ್ತಾ? ನನ್ಗೀ ತಾಳಿ ಶಬ್ದ ಕೇಳ್ದೇ ಇದ್ರೆ ನನ್ ಎದೆ ಬಡ್ತಾನೆ ನಿಂತ್ ಹೋಗುತ್ತೇನೋ ಅನ್ಸುತ್ತೆ. ನೀವ್ ಕಟ್ಟಿರೋ 3 ಗಂಟಿನ ಬಂಧ ನಮ್ ಮಧ್ಯೆ ಇಲ್ದೇ ಹೋದ್ರೆ ಈ ನನ್ ಜನ್ಮಕ್ಕೆ ಅರ್ಥನೇ ಇಲ್ಲ ಅನ್ಸುತ್ತೆ. ನಮ್ಮ ಈ ಮದ್ವೆಗೆ ನಾನಷ್ಟು ಬೆಲೆ ಕೊಡ್ತೀನಿ, ಅಷ್ಟು ಗೌರವ ಕೊಡ್ತೀನಿ. ಅದನ್ನ ನೀವ್ ಶಾಪ ಅಂತ ಎಂಥ ಪರಿಸ್ಥಿತಿಲೂ ಹೇಳ್ಬೇಡಿ. ಅದ್ ನನಗ್ ತುಂಬಾ ದೊಡ್ಡ ವರ. ಭಾಗ್ಯ, ನನಗೆ ನಿನಗೆ ಹೇಗೆ ಹೇಳಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೊಂದ್ಸಲ ನನ್ನ ಮೇಲೆ ನನಗೆ ಅಸಹ್ಯ ಆಗತ್ತೆ, ನನಗೆ ನನ್ನ ಮೇಲೆ ಕೋಪ ಬರುತ್ತೆ. ಮೊದಲು ನೀವು ಬನ್ನಿ ಬನ್ನಿ. ನಿಮ್ಮೇಲ್ ನಿಮಗ್ ಕೋಪ ಬಂದ್ರೆ, ನಿಮ್ಮೇಲ್ ನಿಮಗ್ ಅಸಹ್ಯ ಆದ್ರೆ ನೋಡಿ ಕನ್ನಡಿಲ್ ನೋಡ್ಕೊಂಡು ಬೈಕೊಳ್ಳಿ. ಅದನ್ ಬಿಟ್ಟು ದಯವಿಟ್ಟು ನನ್ ಗಂಡಂಗ್ ಮಾತ್ರ ಹೀಗೆಲ್ಲ ಬೈಬೇಡಿ. ಮಿತ್ರ ಅವ್ರೆ, ನೀವ್ ಯಾಕೋ ಗಾಬರಿ ಆಗಿರೋದು ನನ್ಗೆ ಅರ್ಥ ಆಗ್ತಿದೆ. ಯಾವುದೋ ವಿಷಯಕ್ಕೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ಅದಕ್ಕೆ ನಿಮ್ ಬಾಯಿಂದ ಈ ಥರದ್ ಮಾತೆಲ್ಲ ಬರ್ತಿದೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರಿ, ಸ್ವಲ್ಪ ಹೊತ್ತು ಶಾಂತವಾಗಿ ಯೋಚನೆ ಮಾಡಿ ನೋಡಿ. ನಿಮ್ಮೇಲ್ ನಿಮ್ಗಿರೋ ಕೋಪ, ಅಸಹ್ಯ ಎಲ್ಲ ಕಡಿಮೆ ಆಗತ್ತೆ. ಮನ್ಸಿಗೆ ನೋವಾಗ್ತಿದೆ ಅಂದಾಗ, ನಮ್ಮೇಲ್ ನಮಗ್ ಕೋಪ ಬಂದಾಗ ಏನು ಮಾತಾಡ್ಬಾರ್ದು. ಆ ಸಮಯದಲ್ಲಿ ನಮ್ ಮನ್ಸು, ಮೆದುಳು ಇವು ಮಾತ್ರ ಕೆಲಸ ಮಾಡ್ಬೇಕು. ನಮ್ಮನ್ನ ನಾವು ಸ್ವಲ್ಪ ಹೊತ್ತು ಮೌನವಾಗಿ ಇಟ್ಕೋಬೇಕು. ಮೌನ ತುಂಬಾ ಒಳ್ಳೇದು ಗೊತ್ತಾ? ನಾವೇನು ಅಂತ ನಮ್ಗೆ ಗೊತ್ತಾಗೋ ಹಾಗೆ ಮಾಡುತ್ತೆ. ನಮ್ಗೇನ್ ಬೇಕು ಅಂತ ಅದೇ ನಮಗ್ ನೆನ್ಪು ಮಾಡುತ್ತೆ. ಇನ್ಮೇಲೆ ಹೇಗಿರ್ಬೇಕೋ ಅದನ್ನ ನಮಗ್ ಹೇಳ್ಕೊಡುತ್ತೆ. ಅರ್ಥ ಆಯ್ತಾ? ಸರಿ, ನಾನು ಹೋಗಿ ಕಾಫಿ ತರ್ತೀನಿ. ನನ್ನ ಮೇಲೆ ಭಾಗ್ಯ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ನಮಗಾಗಿರೋ ಮದುವೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾಳೆ.
ಇನ್ಯಾವತ್ತಾದ್ರೂ ಒಂದಿನ ನಮ್ಮ ಮದುವೆ ಒಂದು ಸುಳ್ಳು ಅಂತ ಗೊತ್ತಾದ್ರೆ ಅವಳಿಗೆ ಏನಾಗ್ಬೋದು? ನಾನು ಮೋಸ ಮಾಡಿ ತಾಳಿ ಕಟ್ಟಿದೆ ಅಂತ ಗೊತ್ತಾದ್ರೆ ಎಷ್ಟು ಒದ್ದಾಡ್ತಾಳೋ. ಮಿತ್ರ ಮನೀಷಾ ವಿಷಯ ಯಾವತ್ತೂ ಭಾಗ್ಯಂಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಗಂಡನ ಮೇಲೆ ಎಷ್ಟೋ ಆಸೆಗಳನ್ನು ಇಟ್ಕೊಂಡಿರೋಂಥ ಈ ಮುಗ್ಧ ಹುಡುಗಿ ಏನಾಗೋಗ್ತಾಳೋ, ಏನೇನು ತೀರ್ಮಾನಗಳನ್ನು ತಗೋತಾಳೋ. ಮಾವ, ಕಾಫಿ ತಗೊಳ್ಳಿ. ಹಾ ಭಾಗ್ಯ, ಕೂತ್ಕೊಮ್ಮ. ಏನ್ ಮಾವ? ಶಾಪಿಂಗ್ಗೆ ನೀನು ನೀರಜ್ ಅವ್ರ ಜೊತೆ ಹೋಗಿದ್ಯಲ್ಲಮ್ಮ, ವಾಪಸ್ ಬರ್ಬೇಕಾದ್ರೆ ಮಿತ್ರ ಮನೀಷಾ ಜೊತೆ ಬಂದಿಲ್ಲ. ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? ನಾವ್ ಎಲ್ಲಕ್ ಶಾಪಿಂಗ್ ಹೋಗಿದ್ವೋ ಮಿತ್ರ ಅವರು ಮನೀಷಾ ಕೂಡ ಅಲ್ಗೆ ಶಾಪಿಂಗ್ ಬಂದಿದ್ರು ಮಾವ. ಅಂದ್ರೆ ಮಿತ್ರ ಮನೀಷಾ ಒಟ್ಟಿಗೆ ಬಂದಿದ್ರಾ? ಇಲ್ಲ, ಅವರು ಕೂಡ ಗೊತ್ತಿಲ್ದೆ ಅಲ್ಲಿಗ್ ಬೇರೆ ಬೇರೆನೆ ಬಂದಿದ್ರು. ಎಷ್ಟು ತಮಾಷೆ ಅನ್ಸುತ್ತಲ್ವಾ? ಎಲ್ರೂ ಗೊತ್ತಿರೋರೆ ಅಂದ್ಕೊಳ್ದೆ ಒಂದೇ ಕಡೆ ಸಿಕ್ಕಿದ್ವಿ. ಓಹೋ. ಅದ್ಬಿಡಿ ಮಾವ, ನಿಮ್ಗೆ ಇನ್ನೊಂದ್ ವಿಷಯ ಹೇಳಲಾ? ಏನಮ್ಮ ಅದು? ಆ ಶಾಪಿಂಗ್ಗೆ ಮನೀಷಾ ಇನ್ನೊಬ್ಬ ಹುಡ್ಗನ್ ಜೊತೆ ಬಂದಿದ್ಲು. ಇನ್ನೊಬ್ಬ ಹುಡುಗನ? ಯಾರು? ನೀನ್ ನೋಡಿದ್ಯೇನಮ್ಮ? ಇಲ್ಲ ಮಾವ, ನಾನ್ ನೋಡಕ್ ಆಗ್ಲಿಲ್ಲ. ಮೋಸ್ಟ್ಲಿ ಅವಳು ಇದಕ್ಕೂ ಮೊದ್ಲು ಪ್ರೀತಿಸಿರೋ ಹುಡ್ಗ ಅನ್ಸುತ್ತೆ. ಭಾಗ್ಯ ಈ ವಿಷಯದಲ್ಲಿ ಇಷ್ಟು ಡೀಪಾಗಿ ಯೋಚನೆ ಮಾಡೋದು ಒಳ್ಳೇದಲ್ಲ. ಅವಳಿಗೆ ಗೊತ್ತಾಗೋ ಒಂದೊಂದು ವಿಷಯನೂ ಈ ಕುಟುಂಬಕ್ಕೆ ಮಾರಕವಾಗಿ ಭೂಕಂಪನೇ ಎದುರಿಸ್ಬೇಕಾಗತ್ತೆ. ಆ ಹುಡ್ಗ ಯಾರು ಅಂತ ನಾನ್ ತಿಳ್ಕೋಬೇಕು ಮಾವ. ಅವೆಲ್ಲ ನಿನಗೆ ಯಾಕೆ ಬಿಡಮ್ಮ, ಯಾರಾಗಿದ್ರೆ ಏನಿವಾಗ ಹೇಳು. ಹಾಗಂದ್ರೆ ಹೇಗೆ ಮಾವ? ಈ ವಿಷಯನ ಒಂದ್ಸಲ ನೀರಜ್ ಹತ್ರ ಕೂಡ ಹೇಳೋದು ಒಳ್ಳೇದೇನೋ ಅಂತ ನನ್ನ ಅಭಿಪ್ರಾಯ. ನೀರಜ್ ಹತ್ರನ? ಯಾಕೆ ಬಿಡಮ್ಮ ಮಾವ, ನೀವ್ ಬೆಳಗ್ಗೆ ನಡೆದಿದ್ನ ಮರ್ತ್ ಬಿಟ್ರಾ? ನಾವ್ ಮೊದ್ಲೇ ಹುಷಾರಾಗಿರೋದು ಒಳ್ಳೇದು. ಮನೀಷಾ ಇಷ್ಟಪಟ್ಟಿದ್ದು ಮಿತ್ರನೇ ಅಂತ ಗೊತ್ತಿಲ್ಲದೆ ಇವನ್ನೆಲ್ಲ ಯೋಚನೆ ಮಾಡ್ತಾ ಇದೆಯಮ್ಮ. ಒಂದ್ ವೇಳೆ ಸತ್ಯ ಗೊತ್ತಾದ್ರೆ ನೀನೇನಾಗೋಗ್ತೀಯೋ ಭಾಗ್ಯ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಇಲ್ಲಿವರೆಗೂ ಬಂದ್ಮೇಲೆ ನೀರಜ್ಗೆ ವಿಷಯ ಎಲ್ಲ ಹೇಳಿದ್ರೆ ಹೇಗೆ ರೆಸ್ಪಾಂಡ್ ಆಗ್ತಾನೋ ಏನೋ ಅಂತ. ನೀರಜ್ ತುಂಬಾ ಒಳ್ಳೆಯವರು, ಎಲ್ಲ ಅರ್ಥ ಮಾಡ್ಕೋತಾರೆ. ನಾನು ಹೋಗಿ ಅಜ್ಜಿಗೆ ಟ್ಯಾಬ್ಲೆಟ್ ಕೊಡ್ತೀನಿ. ನಿಂದೆಂತ ಒಳ್ಳೆ ಮನಸ್ಸು ಭಾಗ್ಯ. ನಿನಗೆ ಕೆಡುಕು ಬಯಸೋರಿಗೂ ಒಳ್ಳೇದಾಗಬೇಕು ಅಂತ ನೀನು ಬಯಸ್ತಾ ಇದೀಯಾ. ನಿನಗೆ ತೊಂದರೆ ಕೊಡೋರನ್ನೇ ನಿನ್ನ ಸ್ವಂತದವರು ಅಂತ ತಿಳ್ಕೊತಿದ್ಯಾ. ಆದರೆ ಈ ವಿಷಯಗಳನ್ನೆಲ್ಲ ನಿನಗೆ ಹೇಳೋಕ್ಕಾಗಲ್ಲ. ಹಾಗಂತ ಮನಸ್ಸೊಳಗೆ ಅದನ್ನ ಇಟ್ಕೊಂಡು ಇರೋಕ್ಕೂ ಆಗ್ತಾ ಇಲ್ಲ. ಇನ್ನು ಈ ಕಥೆಯಲ್ಲಿ ಏನೇನು ಬದಲಾವಣೆಗಳಾಗುತ್ತೋ ಏನೋ. ಮನೀಷಾ, ಇವತ್ ನೀನ್ ತುಂಬಾ ಖುಷಿಯಾಗಿರೋ ತರ ಕಾಣಿಸ್ತಿದ್ಯಲ್ಲ. ಇನ್ ರಾತ್ರಿಗೆ ಡಿನ್ನರ್ ಮಾಡಲ್ವೇನೋ? ಅಫ್ಕೋರ್ಸ್, ನನ್ನ ಮಿತ್ರ ಮಧ್ಯೆ ಇರೋ ಭಾಗ್ಯನ ಹೇಗ್ ಮೈನಸ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಇನ್ 10 ತಿಂಗಳಾದ್ಮೇಲೆ ನನ್ನ ಮಿತ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಜಸ್ಟ್ ಭಾಗ್ಯಂಗೆ ಗೊತ್ತಾಗೋ ಹಾಗಾದ್ರೆ ಸಾಕು. ತನ್ನಷ್ಟಕ್ಕೆ ತಾನೇ ದೂರ ಆಗೋಗ್ತಾಳೆ. ಈ ಚಿಕ್ಕ ಥಿಯರಿ ಗೊತ್ತಾದ್ಮೇಲೆ ನನ್ನ ಮನ್ಸೆಲ್ಲ ಹಗುರಾಗೋಯ್ತು. ಸೊ ಇನ್ಮೇಲಾದ್ರೂ ಭಾಗ್ಯನ ಹೇಗ್ ಓಡಿಸ್ಬೇಕು ಅಂತ ನಾವು ದೊಡ್ಡ ಪ್ಲಾನ್ಸ್ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಎಸ್. ಸರಿ, ಮತ್ತೆ ನಾನು ಮನೆಗೆ ಹೊರಡ್ತೀನಿ. ಬಿ ಹ್ಯಾಪಿ. ಬಾಯ್ ಆಂಟಿ. ಬಾಯ್. ಬಾಯ್ ಬಾಯ್. ಮನೀಷಾ, ಏನ್ ಅಂಕಲ್? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿ ಅಂಕಲ್. ನಿನ್ನ ಮಿತ್ರನ ನಡುವೆ ಏನ್ ನಡೀತಾ ಇದೆಯಮ್ಮ? ಇದೇನು ಹೊಸದಾಗಿ ಈ ತರ ಕೇಳ್ತಿದ್ದಾರೆ? ಹೇಳು ಮನೀಷಾ. ಇವಾಗೇನಾದ್ರೂ ನಾನ್ ಮಿತ್ರನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ವಿಷಯ ಗೊತ್ತಾಗ್ಬಿಡ್ತಾ ಹೇಗೆ? ಇಷ್ಟು ಚಿಕ್ಕ ವಿಷಯನ ಹೇಳೋದಕ್ಕೆ ಅಷ್ಟೊಂದು ಯಾಕಮ್ಮ ಯೋಚನೆ ಮಾಡ್ತಿದ್ಯಾ ಮನೀಷಾ? ಈ ವಿಷಯ ನನ್ನನ್ನ ಕೇಳ್ತಿದ್ದೀರಾ ಅಂಕಲ್? ನೀವು ಮಿತ್ರನ್ ಕೂಡ ಕೇಳ್ಬೋದಲ್ವಾ? ಕೇಳಬಹುದು, ಆದ್ರೆ ಈಗ ನೀನ್ ಸಿಕ್ತಿಯಲ್ಲ ಅಂತ ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ. ಹೇಳು. ವಾಟ್ ಯು ಮೀನ್ ಅಂಕಲ್? ನೀರಜ್ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಆದಷ್ಟು ಬೇಗ ಮದುವೆನೂ ಆಗುತ್ತೆ. ನೀನ್ ಇನ್ನೊಬ್ಬರಿಗೆ ಹೆಂಡತಿ ಆಗ್ತಿದ್ಯಾ, ಮತ್ತೊಂದು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾ ಇದೀಯಾ.
ಇನ್ನೂ ನೀನು ಮಿತ್ರನ ಜೊತೆ ಅಷ್ಟೊಂದು ಸಲಿಗೆಯಿಂದ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಶಾಪಿಂಗ್ ಅಂತ, ಸಿನಿಮಾ ಅಂತ ನೀನು ಮಿತ್ರ ಜೊತೆಲಿ ಓಡಾಡೋದು, ಭಾಗ್ಯ ಕಣ್ಣಿಗೆ ಬೀಳ್ತಾ ಇರೋದು ಖಂಡಿತ ಒಳ್ಳೇದಲ್ಲಮ್ಮ. ನನ್ನ ಎಂಗೇಜ್ಮೆಂಟ್ ಆದ ಮಾತ್ರಕ್ಕೆ ನಂಗೂ ಮಿತ್ರಗೂ ಇರೋ ರಿಲೇಷನ್ ಮುಗ್ದಾಗ ಅಂಕಲ್? ಮುಗಿಬೇಕು ಮನೀಷಾ. ನೀನು ಮಿತ್ರ ರಕ್ತ ಸಂಬಂಧ ಇರೋರು ಅಲ್ಲ, ಸ್ನೇಹಿತರು ಅಲ್ಲ, ಇಲ್ಲಿವರೆಗೂ ಪ್ರೀತಿ ಮಾಡ್ತಾ ಇದ್ದವರಿಬ್ರು. ಅದಕ್ಕೆ ನೀನು ಇನ್ನೊಬ್ಬರಿಗೆ ಹೆಂಡತಿ ಆಗ್ತಿರ್ಬೇಕಾದ್ರೆ ನಿನ್ನ ಹಿಂದಿನ ಪ್ರಿಯಕರ ನಿನ್ನ ಮುಂದಿನ ಜೀವನದಲ್ಲಿ ಇರಬಾರ್ದು. ನಾನು ಸ್ವಲ್ಪ ಕಠೋರವಾಗಿ ಮಾತಾಡಿರ್ಬೋದು, ಆದರೆ ಅದು ನಿನಗೂ ಮಿತ್ರಗೂ ಜೀವನದಲ್ಲಿ ಉಪಯೋಗಕ್ಕೆ ಬರುವಂಥ ಮಾತುಗಳು. ನೋಡು ಮನೀಷಾ, ನೀನು ನೀರಜ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದೀಯಾ, ಹಾಗೆ ಮಿತ್ರನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೀಯಾ. ಮಿತ್ರ ಇತ್ತೀಚೆಗಷ್ಟೇ ಭಾಗ್ಯನ ಕಡೆ ಡೈವರ್ಟ್ ಆಗ್ತಾ ಇದ್ದಾನೆ, ಅವಳ ಜೊತೆಗೆ ಇರಬೇಕು ಅಂತ ಡಿಸೈಡ್ ಆಗ್ತಾ ಇದ್ದಾನೆ. ಈ ಸಮಯದಲ್ಲಿ ನೀನು ಮತ್ತೆ ಬಂದು ಅವನನ್ನು ಡಿಸ್ಟರ್ಬ್ ಮಾಡಬೇಡ. ದಯವಿಟ್ಟು ಅವನ ಭಾವನೆಗಳ ಜೊತೆ ಆಟ ಆಡಬೇಡ. ನೀನು ನೀರಜ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದು ಬಹಳ ಒಳ್ಳೆ ನಿರ್ಧಾರ ಮನೀಷಾ. ಆ ನಿರ್ಧಾರದಿಂದ ಇಲ್ಲಿ ನಿನ್ನ ಜೀವನ, ಮಿತ್ರನ ಜೀವನ, ಭಾಗ್ಯ ಜೀವನ ಒಂದು ದಾರಿ ಸೇರುತ್ತೆ. ಆದರೆ ನೀನೊಂದು ಚಿಕ್ಕ ತಪ್ಪು ಮಾಡಿದ್ರೂ 3 ಜನರ ಜೀವನಗಳು ಅಸ್ತವ್ಯಸ್ತ ಆಗೋಗುತ್ತೆ. ನನಗೆ ತಿಳಿದಂಗೆ ಇನ್ಮುಂದೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಮೇಲೆ ನಿಮಗೆ ತುಂಬಾ ನಂಬಿಕೆ ಇದೆ ಅಂಕಲ್. ಇಷ್ಟು ದಿನ ಹತ್ರ ಇಟ್ಕೊಂಡು ಭಾಗ್ಯ ಬರ್ತಿದ್ದ ಹಾಗೆ ನನ್ನ ಡಸ್ಟ್ಬಿನ್ ಥರ ನೋಡ್ತಿದ್ದೀರಲ್ವಾ? ಇರಿ, ಮಿತ್ರನ್ನ ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಬರ್ತೀನಿ. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ ಅಂಕಲ್. ಏನು ಯೋಚನೆ ಮಾಡ್ತಿದ್ಯಾ ಮನೀಷಾ? ಏನಿಲ್ಲ ಅಂಕಲ್, ನೀವೇನು ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತೀರಾ, ಅದು ನನಗೆ ಗೊತ್ತು. ನೀವು ಹೇಳಿರೋ ಪ್ರತಿ ಮಾತು ನಾನು ನೆನ್ಪಿಟ್ಕೋತೀನಿ ಅಂಕಲ್. ಪ್ರತಿ ಸಲಹೆನೂ ನಾನು ಫಾಲೋ ಮಾಡ್ತೀನಿ. ನನ್ನಿಂದ ನಿಮಗೆ ಯಾವ ಥರ ತೊಂದರೆನೂ ಆಗಲ್ಲ. ನನ್ನನ್ನು ನಂಬಿ. ಥ್ಯಾಂಕ್ಸ್ ಮನೀಷಾ, ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿಯಲ್ಲ. ಇಟ್ಸ್ ಓಕೆ ಅಂಕಲ್. ಸರಿ, ನಾನಿನ್ ಮನೆಗೆ ಹೊರಡ್ತೀನಿ. ಮನೀಷಾ ಕೂಡ ಇಲ್ಗೆ ಶಾಪಿಂಗ್ ಬಂದಿದ್ದಾಳೆ ಗೊತ್ತಾ? ಅದ್ರಲ್ಲೂ ಅವಳು ಲವ್ ಮಾಡಿದ ಹುಡ್ಗನ್ ಜೊತೆ ಅನ್ಸುತ್ತೆ. ಹೌದು ಮಿತ್ರ ಅವ್ರೆ, ಮನೀಷನ್ ಪ್ರೀತಿಸಿದ ಹುಡ್ಗ ಅವಳ ನಿಶ್ಚಿತಾರ್ಥದ ದಿನ ಕೂಡ ಬಂದಿದ್ದ. ಪತ್ರದ ಮೂಲಕ ಅವಳಗ್ ಸಂದೇಶ ಕೂಡ ಕಳಿಸಿದ್ದ. ಸೊ ಭಾಗ್ಯಂಗೆ ಮನೀಷಾ ಜೀವನದಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಮಾತ್ರ ಗೊತ್ತಾಗಿದೆ, ಆದ್ರೆ ಅದು ನಾನೇ ಅಂತ ಗೊತ್ತಿಲ್ಲ. ಏನಾದ್ರೂ ಗೊತ್ತಾದ್ರೆ ಭಾಗ್ಯ ಖಂಡಿತ ಸಹಿಸ್ಕೊಳ್ಳಲ್ಲ. ನನಗೇನು ಹೇಳೋಕ್ಕಾಗದೆ, ಯಾರನ್ನೂ ಕೇಳೋಕ್ಕೂ ಆಗದೆ, ಏನು ಮಾಡೋಕ್ಕೂ ಆಗದೆ ತನ್ನೊಳಗೆ ತಾನೇ ತುಂಬ ಒದ್ದಾಡ್ತಾಳೆ. ಅಂಥ ವಿಷಯ ಗೊತ್ತಾದ್ರೆ ಅವಳು ಸಹಿಸ್ತಾಳ? ಇದ್ಯಾವುದನ್ನು ಯೋಚನೆ ಮಾಡಿದೆ ಅವಳು ಕುತ್ತಿಗೆಗೆ ತಾಳಿ ಕಟ್ತೆ. ಈಗ ಅವಳು ಮುಗ್ಧವಾದ ಮುಖ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರನೇ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಮಿತ್ರ ಅವ್ರೆ, ಏನಿನ್ನು ಮಲ್ಗಿಲ್ವಾ? ಕೆಲವು ನೆನಪುಗಳೆಲ್ಲ ನಿದ್ರೆ ಮಾಡಕ್ ಬಿಡ್ತಿಲ್ಲ ಭಾಗ್ಯ. ನೆನ್ಪುಗಳಂದ್ರೇನೆ ಹೀಗೆ ಮಿತ್ರ ಅವ್ರೆ. ಒಂದ್ಸಲ ಶುರು ಆಯ್ತು ಅಂದ್ರೆ ನಮಗ್ ಆರಾಮಾಗಿ ಕೂರೋಕ್ಕೂ ಬಿಡಲ್ಲ, ಆರಾಮಾಗಿ ಮಲ್ಗೋಕ್ಕೂ ಬಿಡಲ್ಲ. ಹಿಂದೆನೆ ಬಂದು ತೊಂದರೆ ಕೊಡ್ತಾನೆ ಇರುತ್ತೆ. ಈಗ ನಿಮಗ್ ಕೂಡ ಹಾಗೆ ಆಗ್ತಿದ್ಯಾ? ಹೌದು ಭಾಗ್ಯ. ಯಾವ ನೆನ್ಪದು? ಒಳ್ಳೇದಾ ಕೆಟ್ಟದ್ದಾ? ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಅದರಲ್ಲಿ ಕೆಲವು ಸರಿ ಮಾಡ್ಕೊಳಕ್ಕಾಗದೇ ಇರೋಂಥ ತಪ್ಪು ಇದೆ. ಹಿಂದೆ ಆಗಿರೋ ತಪ್ಪಲ್ವಾ? ಆ ತಪ್ಪಿನ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಅದ್ರಿಂದ ಪಾಠ ಕಲ್ತ ಮೇಲೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಮತ್ತೆ ಮತ್ತೆ ನೆನ್ಪ್ ಮಾಡ್ಕೋತಾರಾ? ಪಾಠನ ಕಲ್ತ್ರು
ಪ್ರಯೋಜನ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಭಯ ಆಗ್ತಿದೆ. ಹಿಂದೆ ಆಗಿರೋ ತಪ್ಪಲ್ವಾ? ಆ ತಪ್ಪಿನ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಅದ್ರಿಂದ ಪಾಠ ಕಲ್ತ ಮೇಲೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಮತ್ತೆ ಮತ್ತೆ ನೆನ್ಪ್ ಮಾಡ್ಕೋತಾರಾ? ಆದ್ರೆ ಕೆಲವೊಂದ್ಸಲ ಜೀವನದಲ್ಲಿ ಏನೇನೋ ನಡೆಯುತ್ತೆ ಭಾಗ್ಯ. ಇಂಥದ್ದೇನಾದ್ರೂ ಆದಾಗ ತಗೊಳ್ಳೋ ನಿರ್ಧಾರನೇ ಜೀವನನ ಪೂರ್ತಿ ತಲೆಕೆಳಗ್ ಮಾಡ್ಬಿಡುತ್ತೆ.